ಈ ತರ ಮಾತಾಡ್ತಾರೆ, ಟಾರ್ಗೆಟ್ ಇಷ್ಟಕ್ಕೆ ಹೋಗತ್ತೆ ಅನ್ನೋದು ಯಾರು ಕೊಡಲ್ಲ. ಕೊಡಲ್ಲ, ನಾನು ಹೇಳ್ತಾ ಇದ್ದೀನಿ, ಕೊಡಕ್ ಚಾನ್ಸೇ ಇಲ್ಲ. ಅದನ್ನ ನಾವು ಡೆಪ್ತ್ ಆಗಿ ಸ್ಟಡಿ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಇವಾಗ ನೀವ್ ಇದನ್ನ ಹೆಂಗ್ ಹೇಳಿದೀರಾ ಅಂತಂದ್ರೆ ಅದು ಟ್ರ್ಯಾಪ್ ಆಗಿದ್ದಾರೆ, ಆ ಸಲುವಾಗಿ ನೀವ್ ಅದನ್ನ ಟಾರ್ಗೆಟ್ ಮಾಡಿದೀರಾ. ಹೌದು. ಇವಾಗ ಇನ್ನು ಮೇಲ್ ಹೋಗೋ ಚಾನ್ಸಸ್ ಇದೆ. ಹೌದು, ಹೋಗ್ಲೇಬೇಕು ಮೇಡಮ್. ಅದು ಸಪ್ಲೈ ಝೋನ್ ಅಲ್ಲಿ ಆಕ್ಚುಲಿ ಬಯರ್ಸ್ ಇಲ್ಲ ನನ್ನ ಪ್ರಕಾರ, ಸಾರಿ ಸೆಲ್ಲರ್ಸ್ ಇಲ್ಲ. ಟಾಪ್ ಅಲ್ಲಿ ಸೆಲ್ಲರ್ಸ್ ಇಲ್ಲ, ಅದನ್ನ ಕ್ಲಿಯರ್ ಮಾಡ್ತಾರೆ ನನ್ನ ಪ್ರಕಾರ. 100% ಆಗ್ಬೇಕಂತ ಅನ್ಸ್ತಾ ಇದೆ ನಂಗೆ. ಅದು ತುಂಬಾ ಕ್ಲೂ ಕೊಟ್ಟಿದೆ, ನಾನು ನಿನ್ನೆ ಸ್ಟಡಿ ಮಾಡಿದ್ದೀನಿ. ಸಪ್ಲೈ ಝೋನ್ ಹೊಡಿತಾರ ಅಂತೇಳಿ ಕ್ಲಾರಿಟಿ ಸಿಕ್ಕಿದೆ ಸ್ವಲ್ಪ. ನೋಡೋಣ ಅದೇನಾಗುತ್ತೆ ಅಂತೇಳಿ. ಅದು ಕ್ಲಿಯರ್ ಆಯ್ತಂದ್ರೆ ಇನ್ನೂ ಎಕ್ಸ್ಟ್ರಾರ್ಡಿನರಿ ನಾಲೆಜ್ ಬಂದಂಗೆ ನಂಗೆ ಅದು. ಕರೆಕ್ಟ್. ಬಟ್ ಏನ್ ಪ್ರವೀಣ್ ಅಂದ್ರೆ ನೀವು ಹಿಂದಿನ ದಿನದ ಆರ್ಡರ್ಸ್ ನ ಚೆಕ್ ಮಾಡ್ತೀರಾ? ಹೌದು, ಸ್ವಲ್ಪ ಸ್ಟಡಿ ಮಾಡಿರ್ತೇನೆ, ಒಂದು ಅವರ್ 2 ಅವರ್ ಸ್ಟಡಿ ಮಾಡ್ತೇನೆ ಅದನ್ನ. ಆರ್ಡರ್ಸ್ ಎಲ್ಲೆಲ್ಲಿ ಬಿದ್ದಿದೆ ಏನೇನು ಅಂತ. ಹೌದೌದು, ಸ್ವಲ್ಪ ಸ್ಟಡಿ ಮಾಡಿ ನೋಡ್ತೇನೆ. 2 ವರ್ಷ ಕಷ್ಟಪಟ್ರೆ ಆಮೇಲೆ ಏನಿಲ್ಲ ಅಲ್ವಾ? ಏನಿಲ್ಲ ಮೇಡಮ್, ಒಂದೇ ಟ್ರೇಡ್ ಅಂತ ಹೇಳ್ತಿದ್ದೀನಲ್ಲ. ಸುಮ್ನೆ ನಾವೇನ್ ಮಾಡ್ತೇವೆ ಅಂದ್ರೆ ದುಡ್ಡು ಮಾಡಕ್ಕಂತೇಳಿ ಹೋಗ್ಬಿಡ್ತೇವೆ ಮಾರ್ಕೆಟ್ಗೆ, ಹೌದಾ? ಸೊ ನಾವು ಮಾರ್ಕೆಟ್ ಅಲ್ಲಿ ದುಡ್ಡು ನೋಡಬಾರ್ದು, ಕಲಿಬೇಕು ಮೊದಲು. ಫಸ್ಟ್ ಎಷ್ಟು ಲರ್ನಿಂಗ್ ಟೈಮ್ ಕೊಡ್ತೀಯಲ್ಲ, ಎಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡ್ತೀಯಲ್ಲ, ಒಂದ್ಸಲ ಜಾಸ್ತಿ ದುಡ್ಡು ಬರುತ್ತೆ, ಖುಷಿ ಆಗ್ತಾರೆ, ಲಾಸ್ ಮಾಡ್ಕೋತಾರೆ, ಈ ತರ ಮಾಡ್ತಾರೆ. ಗ್ಯಾಂಬ್ಲಿಂಗ್ ಹೌದು, ಅಲ್ಲಿ ಯಾರು ಬರೋದೇ ಇಲ್ಲ. ದುಡ್ಡಿನ ಆಸೆಗೋಸ್ಕರ ಮಾಡ್ತಾರೆ. ಹೌದು. ಇದು ನೋಡಿ, ಅದು 55 100 ಇಂದ ಆಲ್ಮೋಸ್ಟ್ 400 ಪಾಯಿಂಟ್ಸ್ 500 ಪಾಯಿಂಟ್ಸ್ ಹೋಯ್ತು ಅದ್ರ ಮೇಲೆ. ಅದೇ ಸಪ್ಲೈ ಝೋನ್ ಹೋಗುತ್ತೆ. ಇವಾಗ ಸ್ವಲ್ಪ ನೋಡ್ಬೇಕು, ವೇಟ್ ಮಾಡ್ಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಇದು ಫಸ್ಟ್ ಟಾರ್ಗೆಟ್ ಅವ್ರು ಬುಕ್ ಮಾಡ್ಕೋತಾರ ಅನಿಸ್ತಾ ಇದೆ ನಂಗೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಲಿಕ್ವಿಡಿಟಿ ಇರುತ್ತೆ, ಅದು ಇಲ್ಲಿ ಲಿಕ್ವಿಡಿಟಿ ಏರಿಯಾ ಇದೆ. ಇದು ಕ್ಲಿಯರ್ ಆದ್ಗಳೇ ಒಂದ್ ಸ್ವಲ್ಪ ಬುಕ್ ಆಗ್ಬೋದು ಅನಿಸ್ತಾ ಇದೆ ಅಷ್ಟೇ. ಇಲ್ಲಾಂದ್ರೆ ನೆಕ್ಸ್ಟ್ ಮೂವ್ ಅದೇ, ಇವಾಗ ಇದೇ ಟಾರ್ಗೆಟ್. ಇವಾಗ ಇದು ಬುಕ್ ಆದ್ರೆ ಒಂದು ಕೆಳಕ್ ಬರ್ಬೋದು, ಒಂದು ಆಕ್ಷನ್ ಕೆಳಕ್ ಬಂದು ಶೂಟಿಂಗ್ ಅಲ್ವಾ? ಹೌದೌದು. ಇವಾಗ ನೋಡೋಣ, ಇವಾಗ ಏನಾದ್ರು ಪ್ರೈಸ್ ಇದೇ ನಮ್ದು ಲಿಕ್ವಿಡಿಟಿ ಏರಿಯಾ ಇತ್ತು, ನಾ ಮಾರ್ಕ್ ಮಾಡೋದು. ಇದು ಅನ್ಸೆಕ್ಯೂರ್ ಮಾರ್ಕೆಟ್ಗೆ. ಇದು ಕ್ಲಿಯರ್ ಆದ್ಮೇಲೆ ಪ್ರೈಸ್ ಏನಾಗುತ್ತೆ ನೋಡೋಣ. ಇವಾಗ ಇಲ್ಲಿ ಪ್ರಾಫಿಟ್ ಬುಕಿಂಗ್ ನಡೀತೆ, ಆಲ್ಮೋಸ್ಟ್ ನಡೀತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ, ಇಲ್ಲಿ ಪ್ರೈಸ್ ಹೋಲ್ಡ್ ಆಗ್ತಾ ಇದೆ, ಅಬ್ಸರ್ವ್ ಮಾಡಿ ಏನಾಗುತ್ತೆ ನೋಡೋಣ ಇದು ಕ್ಯಾಂಡಲ್. ಇಲ್ಲ ಅಂದ್ರೆ ಡೈರೆಕ್ಟ್ ಇವಾಗ ಏನಾದ್ರು ಬುಕ್ ಮಾಡಿಲ್ಲ ಅಂದ್ರೆ ಸಪ್ಲೈ ಝೋನಿಗೆ ಬುಕ್ ಮಾಡ್ತಾರೆ ಅವ್ರು, ಇಲ್ಲಿ ಬುಕ್ ಮಾಡ್ಲಿಲ್ಲ ಅಂದ್ರೆ. ನೋಡೋಣ ಇವೆರಡು ಲೆವೆಲ್ ಅಲ್ಲಿ ನೋಡೋಣ ಏನಾಗುತ್ತೆ ಅಂತ ತಿಳಿಯಕ್ಕೆ ನಾವು ಒಂದು ಆರ್ಡರ್ಸ್ ನೋಡ್ಬೇಕಾಗತ್ತಲ್ವಾ? ಬರ್ಬೇಕಾಗತ್ತೆ ಕೆಳಗೆ, ಕ್ಯಾಂಡಲ್ಸ್ ಕೆಳಗೆ ಬರ್ಬೇಕು. 5 ಮಿನಿಟ್ಸ್ ಹಾಕಿದೀರಾ ಆರ್ಡರ್ ಫ್ಲೋದು? 5 ಮಿನಿಟ್ಸ್ ಇದೆ ಇವಾಗ. ಇಲ್ಲ, ನಮ್ಗೆ ಹೆಂಗ್ ಗೊತ್ತಾ, ಮಾರ್ಕೆಟ್ ನಲ್ಲಿ ನಾನು ಹೆಂಗಿದ್ರು ಡೇಟಾ ಅನಾಲಿಸಿಸ್ ಮಾಡ್ತೇನೆ, ಇದೇ ಸೇಮ್ ಇರ್ಬೇಕಂತ ಏನಿಲ್ಲ. 5 ಮಿನಿಟ್ಸ್ ಇರ್ಲಿ 15 ಮಿನಿಟ್ಸ್ ಇರ್ಲಿ, ಬಟ್ ನಾವು ಡೇಟಾ ರೀಡಿಂಗ್ ಒಂದ್ಸಲ ಕಲಿತ್ರೆ ಎಲ್ಲ ಒಂದೇ ಇರುತ್ತೆ, ಸೇಮ್. ಆಗ್ತಾ ಇದೆ ಅಂತೀರಾ ಪ್ರಾಫಿಟ್ ಬುಕಿಂಗ್? ಹೋಲ್ಡ್ ಆಗ್ತಾ ಇದೆ, ಆಲ್ಮೋಸ್ಟ್ ಹೋಲ್ಡ್ ಆಗ್ತಾ ಇದೆ. ನೋಡಿ ಅದು ಕೆಳಗೆ ಬಂತದು ನೋಡಿ. ಇವರೆಲ್ಲ ಮೊಮೆಂಟಮ್ ಚೇಸರ್ಸ್, ಟ್ರ್ಯಾಪ್. ನಾವು ಟ್ರ್ಯಾಪ್ ಆದ್ರು ಬೈಯರ್ಸ್ ಟ್ರ್ಯಾಪ್ ಆದ್ರು ಅಂದ್ರೆ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಆಯ್ತಲ್ವಾ ಪ್ರವೀಣ್? ಅದು ಎಸ್, ಕ್ಲೂ ಕೊಟ್ಟಿಲ್ಲ, ಮತ್ತೆ ಹೋಗುತ್ತೆ, ರಿವಿಸಿಟ್ ಆಗುತ್ತೆ. ಬಟ್ ಟ್ರ್ಯಾಪ್ ಆಗಿದ್ದಾರೆ, ಬೈಯರ್ಸ್ ಟ್ರ್ಯಾಪ್ ಆಗಿದ್ದಾರೆ, ಮೊಮೆಂಟಮ್ ಚೇಸರ್ಸ್ ಟ್ರ್ಯಾಪ್ ಆಗಿದ್ದಾರೆ ಇವಾಗ. ಮೊಮೆಂಟಮ್ ಚೇಸರ್ಸ್ ಟ್ರ್ಯಾಪ್ ಇವಾಗ. ಡೆಲ್ಟಾ ಕ್ವಾಟ್ ಬೈಯಿಂಗ್ ಸೈಡ್ ಇದೆ, ಹಾಗಾಗಿ ಸೆಲ್ಲಿಂಗ್ ಇರಲ್ಲ ಅಷ್ಟೇ. ಏನಾಗುತ್ತೆ, ಪ್ರಾಫಿಟ್ ಬುಕಿಂಗ್ ಆಗುತ್ತೆ. ಬೈಯಿಂಗ್ ಸೈಡ್ ಇದೆ ಡೆಲ್ಟಾ ಕ್ವಾಟ್. ಅಗ್ರೆಸಿವ್ ಆಗಿದೆ ನೋಡಿ, ಬಾಟಮ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ವ್ಯಾಲ್ಯೂನ. 2543
ಹೋಗ್ಬೋದಲ್ವಾ? ಹೋಗ್ಲೇಬೇಕು ಮೇಡಮ್, ಅದು ಹೋಗ್ಲೇಬೇಕು. ಹೋಗ್ಬೋದಲ್ಲ, ಹೋಗ್ಲೇಬೇಕು ಅದು. ಅಂದ್ರೆ ನೀವ್ ಹೇಳಿದ ಪಾಯಿಂಟ್ ನೆಕ್ಸ್ಟ್ ಟಾರ್ಗೆಟ್ ನಿಮ್ದು ಹೌದು, 55,600 ಅಂತೀರಾ? 55,500 ಫಸ್ಟ್, ಹ್ಮ್ ಆಮೇಲೆ ನೆಕ್ಸ್ಟ್ ಇದು. ಹ್ಮ್ ಆಲ್ಮೋಸ್ಟ್ ಇವತ್ ಪಾಯಿಂಟ್ಸ್ ತುಂಬಾ ಮೂಮೆಂಟ್ ಕೊಟ್ಟಿದ್ದಾನೆ. 2-3 ದಿನದಿಂದ ಬಿದ್ದಿತ್ತಲ್ಲ ಪ್ರವೀಣ್ ಮಾರ್ಕೆಟ್, ಅದೆಲ್ಲ ಸರಿ ಆಯ್ತು ಹೌದೌದು, ಅಲ್ವಾ? ಹೋಗ್ಲೇಬೇಕಾಗತ್ತದೆ ಆಕ್ಚುಲಿ. ಅದೇ ಇದು ಇವಾಗ ಏನು ಹೋಲ್ಡ್ ಆಗ್ತಿದೆಯಲ್ಲ ಪ್ರೈಸು, ಸ್ವಲ್ಪ ಅದೇ ಹೇಳ್ತಾ ಇದ್ದೀನಿ. ಬೈಯರ್ಸ್ ಏನಾಗ್ತಿದ್ದಾರೆ ಅಂದ್ರೆ ಮೊಮೆಂಟಮ್ ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅದಕ್ಕೆ ಪ್ರೈಸ್ ಹೋಲ್ಡ್ ಆಗ್ತಾ ಇದೆ ಇಲ್ಲಿ. ಇಲ್ಲಿ ಏನಾಗಿತ್ತು ಅಂದ್ರೆ ಲಿಕ್ವಿಡಿಟಿ ಏರಿಯಾ, ಇದು ಲಿಕ್ವಿಡಿಟಿ ಏರಿಯಾನ ಕ್ಲಿಯರ್ ಮಾಡಿದ್ದಾರೆ. ಸೊ ಲಿಕ್ವಿಡಿಟಿ ಏರಿಯಾ ಕ್ಲಿಯರ್ ಆದ್ಮೇಲೆ ನಾವು ಮುಂದೆ ನೆಕ್ಸ್ಟ್ ಹೀಗೆ ಹೋಗುತ್ತೆ ಅಂತ ಹೇಳ್ಬಾರ್ದು ಇವಾಗ, ಯಾಕಂದ್ರೆ ಸ್ವಲ್ಪ ಕೆಳಗಡೆ ಬಂದು ಆಮೇಲೆ ಹೋಗುತ್ತೆ. ಇದಕ್ಕೆ ಚಾರ್ಟ್ ರೀಡಿಂಗು ಬರ್ಬೇಕು, ಡೇಟಾ ಅನಾಲಿಸಿಸ್ ಬರ್ಬೇಕು ಪ್ರವೀಣ್, ಅಲ್ವಾ? ಹೌದು, ಟೈಮ್ ಹಿಡಿಯುತ್ತೆ. ನೀವು ಯಾವುದೇ ಕಾರಕ್ಕೂ ಅಷ್ಟು ಈಸಿಯಾಗಿ ಬರಲ್ಲ. ಟೈಮ್ ಹಿಡಿದ್ಕಾರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ ನಾವು. ನಮ್ಗೆ ನಾ ಏನ್ ಹೇಳ್ಕೊಟ್ಟಿದ್ದೀನಲ್ಲ ಲೊಕೇಶನ್, ಅವು ಅದನ್ನ ಬಿಟ್ರೆ ಏನು ನೋಡಬಾರ್ದು ನಾವು ಮಾರ್ಕೆಟ್ ನಲ್ಲಿ. ಸಪ್ಲೈ ಝೋನು, ಡಿಮ್ಯಾಂಡ್ ಝೋನು, ಪ್ಲಸ್ ಏನಪ್ಪಾ ಅಂದ್ರೆ ಸ್ಮಾರ್ಟ್ ಮನಿ ಏರಿಯಾ ಮುಗೀತು. 4 ಕಾನ್ಸೆಪ್ಟ್ ನೀವು ಹೇಳೋದು. ಅಷ್ಟು. ಬಟ್ ಇದ್ರೊಳಗೆ ಟೆಕ್ನಿಕಲ್ ಅಲ್ಲಿ ನೀವು ಇಷ್ಟು ಚಾರ್ಟ್ ರೀಡಿಂಗ್ ನೋಡ್ಬೇಕು, ಡೇಟಾ ಅನಾಲಿಸಿಸ್ ಅಲ್ಲಿ ಆರ್ಡರ್ಸ್ ನ ನೋಡ್ಬೇಕಾಗತ್ತೆ. ರೀಲೋಡ್ ಎಲ್ಲ ಆಗ್ತಾ ಇದೆ, ಹೌದು ನೋಡ್ಬೇಕಾಗತ್ತೆ. ಆರ್ಡರ್ಸ್ ಎಲ್ಲಿ ಬಿಗ್ ಬಂದಿದೆ. ಹೌದೌದು ನೋಡ್ಬೇಕಾಗತ್ತೆ. ನೋಡಿ ಇದು ಈ ಲೆವೆಲ್, ಈ ಪಾಯಿಂಟ್ ಇದು ನೋಡಿ ಅಗ್ರೆಸಿವ್ ಆಗಿ ನಮ್ಗಿಲ್ಲಿ ಏನಾಗಿತ್ತು, ಈ ಕ್ಯಾಂಡಲ್ ಅಲ್ಲಿ ಸೆಲ್ಲರ್ಸ್ ಇಲ್ಲ ಅಂತ ಹೇಳಿದೆ, ಹೌದಾ? ಕ್ಯಾಂಡಲ್ ಎನಿ ಟೈಮ್ ಇಂದ ಕ್ಲಿಯರ್ ಮಾಡ್ತಾರ ಅಂತ ಹೇಳಿ ಪ್ರೈಸ್ ಏನಾಗಿತ್ತು, ಸೆಲ್ಲಿಂಗ್ ಆಯ್ತು, ಹೌದಾ? ಸೆಲ್ಲಿಂಗ್ ಆಗಿ ನೆಕ್ಸ್ಟ್ ಏನ್ ಮಾಡಿದ್ರು, ನೆಕ್ಸ್ಟ್ ಪ್ರೈಸ್ ಏನ್ ಮಾಡಿದ್ರೆ ಬೈಯರ್ಸ್ ಬಾಟಮ್ ಅಲ್ಲಿ ಎಂಟ್ರಿ ಕೊಟ್ಟು ಈ ತರ ಒಂದು ಸ್ಮಾರ್ಟ್ ಮನಿನ ಕ್ರಿಯೇಟ್ ಮಾಡ್ಕೊಂಡು ಹೋದ್ರು ಸ್ಟ್ರಾಂಗ್ ಆಗಿ. ಸ್ಮಾರ್ಟ್ ಮನಿ ಕ್ರಿಯೇಟ್ ಆದ್ಮೇಲೆ ನಾವು ಸ್ಮಾರ್ಟ್ ಮನಿನ ಮಾರ್ಕ್ ಮಾಡ್ಕೊಂಡಿವಿ, ಹೌದಾ? ನೆಕ್ಸ್ಟ್ ಏನಾಯ್ತು, ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಇಂದ ಪ್ರಾಫಿಟ್ ಬುಕಿಂಗ್ ಆಯ್ತು, ಪ್ರೈಸ್ ಸ್ಮಾಲ್ ಆಗಿ ಸೆಲ್ಲಿಂಗ್ ಆಯ್ತು. ಬಟ್ ನಮಗ್ ಕ್ಲೂ ಕೊಡ್ಲಿಲ್ಲ, ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಹೋಗ್ಲಿಲ್ಲ, ಹೌದಾ? ಸೊ ಇಲ್ಲಿ ಏನ್ ಮಾಡ್ತು, ಪ್ರೈಸ್ ಈ ಬಾಟಮ್ ಅಲ್ಲಿ ಬೈಯರ್ಸ್ ಬಂದ್ರ ಅಂತೇಳಿ ಕ್ಲಾರಿಟಿ ಆಗಿ ಇವಾಗ್ಲೇ ಪಂಚ್ ಆಗ್ತಾ ಇತ್ತು ಆಗ ಲೈವ್ ಅಲ್ಲಿ. ಸೊ ಪಂಚ್ ಆಗೋದನ್ನ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಇನ್ನೊಂದ್ಸಲ ತೋರಿಸ್ತೇನೆ ಯಾವ ತರ ಪಂಚ್ ಆಗಿದೆ ಅಂತ ಹೇಳಿ. ನೋಡಿ ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ, 87 ಅದು ಕೆಳಗಡೆ. ನಿಯರ್ ಟು 100 ಲಾಟ್ ಅಂದ್ರೆ ಸ್ಟ್ರಾಂಗ್ ಅಂತ ಹೇಳಿ ಅರ್ಥ. ಇದು ದೊಡ್ಡ ದೊಡ್ಡವರು ಎಂಟ್ರಿ ಆಗಿದ್ದಾರೆ ಅಂತ ಹೇಳಿ ಅರ್ಥ. ನೋಡಿ ಇಲ್ಲಿ 73 ಲಾಟ್, 63 ಲಾಟ್, ಇವರೆಲ್ಲ ಬಾಟಮ್ ಅಲ್ಲಿ ಬಂದಿದ್ದಾರೆ. ಸಮ್ ಟೈಮ್ಸ್ ಮೇಲ್ಗಡೆ ಆರ್ಡರ್ಸ್ ಬಿದ್ರೆ ಅಷ್ಟು ಸ್ಟ್ರಾಂಗ್ ಇಲ್ಲ, ಕೆಳಗಡೆ ಇರಲ್ಲ, ಬಾಟಮ್ ಅಲ್ಲೇ ಬರ್ಬೇಕಾಗತ್ತೆ ಅವರು. ಇವಾಗ ಅದ್ರ ಪ್ರಕಾರ ಬಂದಿದ್ದಾರೆ. ಡೆಲ್ಟಾನು ಕಾಟ್ ನೋಡ್ಬೇಕಾಗತ್ತೆ, ಹೌದಾ? ಕಾಟ್ ನೋಡಿ, ಡೆಲ್ಟಾ ನೋಡಿ. ಕರೆಕ್ಟ್ ಪ್ರವೀಣ್. ಇಲ್ಲಿ 26 ಬರ್ತಾ ಇದೆ, ಹೌದಾ? ಡೆಲ್ಟಾ ಇಲ್ಲಿ ನೋಡಿ, ಇಲ್ಲಿ ಕಾಟ್ ಏನ್ ಬರ್ತಾ ಇದೆ, ಸೆಲ್ಲಿಂಗ್ ಸೈಡ್ 26 ಬರ್ತಾ ಇದೆ, ಸೆಲ್ಲಿಂಗ್ ಸೈಡ್ ಕಾಟ್. ಬೈ ಸೈಡ್ 368 ಅಂದ್ರೆ ಸ್ಟ್ರಾಂಗ್ ಆಯ್ತು ಮಾರ್ಕೆಟ್ಗೆ. ಆಲ್ಮೋಸ್ಟ್ 15 ಟೈಮ್ಸ್ 1:15. ಹೌದಲ್ವಾ? ಸ್ಟ್ರಾಂಗ್ ಅಂದ್ರೆ ಪುಷ್ ಅಪ್ ಮಾಡಿದ್ರು ಅವ್ರು ಸ್ಟ್ರಾಂಗ್ ಆಗಿ. ಅದೇ ತರ ಇಲ್ಲಿ ಏನಾಯ್ತು, ಬಾಟಮ್ ಅಲ್ಲಿ ಡೆಲ್ಟಾ ಕ್ವಾಟ್ ನೋಡಿದ್ರೆ ಆಲ್ಮೋಸ್ಟ್ ಫುಲ್ ಪಾಸಿಟಿವ್ ಕ್ಯಾಂಡಲ್, ಹೌದು, ಫುಲ್ ಪಾಸಿಟಿವ್ ಇದೆ. 95% 97% ಆಲ್ಮೋಸ್ಟ್. ಹೌದು, ಅದೇ ತರ ವ್ಯಾಲ್ಯೂಮ್ ಚೆಕ್ ಮಾಡಿ, ಇಲ್ಲಿ ಸ್ಟ್ರಾಂಗ್ ಫುಲ್ ಸಪೋರ್ಟ್ ಕೊಟ್ಟಿದೆ. ಸೊ ಈ ತರ ಅಗ್ರೆಸಿವ್ ಇದ್ದಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲೇಬಾರ್ದು ಈ ತರ ಟ್ರೇಡ್ ಅನ್ನ, ಹೌದಾ? ಗೊತ್ತಾಯ್ತು. ಸೊ ಎಷ್ಟು ಪಾಯಿಂಟ್ ಹೋಯ್ತು ಇಲ್ಲಿಂದ? ಆಲ್ಮೋಸ್ಟ್ ಅಲ್ಲಿಂದ ಆಲ್ಮೋಸ್ಟ್ ಅದು ಒಂದ್ ನಿಮಿಷ, ಎಲ್ಲಿತ್ತದು? 300 ಪಾಯಿಂಟ್ಸ್ ಹೋಗಿದೆ ಆಲ್ಮೋಸ್ಟ್. 50 ಪಾಯಿಂಟ್ಸ್. ಆಯ್ತು ಪ್ರವೀಣ್, ಅದು 300 ಪಾಯಿಂಟ್ಸ್ ಹೋಗಿದೆ, ಓಕೆನಾ? ಸೊ ಈ 300 ಪಾಯಿಂಟ್ಸ್ ಅಷ್ಟೇ ಅಲ್ಲ, ಟೆಂಪರರಿ ಮತ್ತೆ ಕೆಳಗಡೆ ಬಂದು ಸಪ್ಲೈ ಝೋನ್ಗೆ ಹೋಗೇ ಹೋಗುತ್ತೆ 100%. ಇದು ಕೂಡ ಬಿಡಲ್ಲ ಅವರು ಸಪ್ಲೈ ಝೋನ್.
ಬಟ್ ಇವಾಗ ನೀವು ಇದು ಮತ್ತೆ ರಿವರ್ಸ್ ಆಗತ್ತೆ ಅಂತಿದ್ದೀರಲ್ಲ, ಅಲ್ಲಿ ಕೂಡ ನಾವು ಅದೇ ತರ ಬರ್ಬೇಕಲ್ಲ, ನಮಗೆ ಎಲ್ಲದೂ ಸಪೋರ್ಟ್ ಕೊಡ್ಬೇಕು. ಇವಾಗ ಆಕ್ಚುಲಿ ಏನಾಯ್ತಂದ್ರೆ ಇವಾಗ ಅದು ಕ್ಲಿಯರ್ ಮಾಡಿದ್ದಾರೆ, ಏನೋ ಲಿಕ್ವಿಡಿಟಿನ ಕ್ಲಿಯರ್ ಮಾಡ್ಕೊಂಡು ಪ್ರೈಸ್ ನಮ್ಗೆ ಇನ್ನೂ ಸೆಲ್ಲಿಂಗ್ ಸೆಟ್ ಕನ್ಫರ್ಮೇಶನ್ ಬಂದಿಲ್ಲ, ಹೋಗ್ಲಿಕ್ಕೆ ಸೆಲ್ಲಿಂಗ್ ಬಂದಿಲ್ಲ, ಕ್ಲಾರಿಟಿ ಇಲ್ಲ. ಪ್ರೈಸ್ ಹೋಲ್ಡ್ ಆಗಿದೆ, ನೆಕ್ಸ್ಟ್ ಸ್ವಲ್ಪ ಕೆಳಗಡೆ ಬಂದು ಎನಿ ಟೈಮ್ ರಿವರ್ಸಲ್ ಆಗುತ್ತೆ ಮತ್ತೆ. ಕ್ಲೂ ಬರ್ಬೇಕು, ಕ್ಲೂ ಕೊಟ್ರೆ ಹೋಗುತ್ತೆ ಸೆಲ್ಲಿಂಗ್ ಸೈಡ್, ಕ್ಲೂ ಕೊಡ್ಬೇಕು ನಮ್ಗೆ. ಕ್ಲೂ ಬರ್ಬೇಕು, ಆರ್ಡರ್ಸ್ ಮೇಲೆ ಬರ್ಬೇಕು. ಹೌದು. ಇವಾಗ ಏನಾಗಿದ್ದಾರೆ, ಬೈಯರ್ ಸ್ವಲ್ಪ ಹೋಲ್ಡ್ ಆಗಿದ್ದಾರೆ, ಅಂದ್ರೆ ಟಾಪ್ ಅಲ್ಲಿ ಎಡ್ಜಸ್ ಅಲ್ಲಿ. ಇವಾಗ ಕೆಳಗಡೆ ಸ್ವಲ್ಪ ಪ್ರೈಸ್ ಬರ್ತಾ ಇದೆ. ಅದು ಕೂಡ ಅದನ್ನು ಒಡೆದು ಹಾಕುತ್ತೆ ಲೇಟ್ ಆಗಿ. ಸ್ವಲ್ಪ ನೋಡೋಣ ಇವಾಗ ಏನಾಗುತ್ತೆ ಅಂತೇಳಿ, ಸ್ವಲ್ಪ ಏನಾದ್ರೂ ಚೇಂಜಸ್ ಆಗತ್ತಾ ಏನು ಅಂತೇಳಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಲಿಕ್ವಿಡಿಟಿಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಯ್ತಂದ್ರೆ ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಪ್ರೈಸು ಚೇಂಜಸ್ ಮಾಡೋ ಚಾನ್ಸಸ್ ಇರುತ್ತೆ, ಎನಿ ಟೈಮ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ಫ್ರೆಶ್ ಆಗಿ ಬರುತ್ತೆ ಮತ್ತು ಫ್ರೆಶ್ ಆಗಿ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ನಮ್ಗೆ ಆ ತರ ಇನ್ನೂ ಕ್ಲೂ ಕೊಡ್ಲಿಲ್ಲ ಅಂದ್ರೆ ಮೇಲೆ ಏನಾಗುತ್ತೆ, ಬೈಯಿಂಗ್ ಸೈಡ್ ಹೋಗೋ ಚಾನ್ಸ್ ಇರುತ್ತೆ, ಕ್ಲೂ ಕೊಡ್ಲಿಲ್ಲ ಅಂದ್ರೆ. ಓಕೆ. ಕ್ಲೂ ಕೊಟ್ರೆ ಮಾತ್ರ ಏನಾಗುತ್ತೆ, ಹೋಲ್ಡ್ ಆಗುತ್ತೆ. ಕ್ಲೂ ಕೊಡ್ಲಿಲ್ಲ ಅಂದ್ರೆ ರಿವರ್ಸಲ್ ಆಗಿಬಿಡುತ್ತೆ. ಸಪ್ಲೈ ಝೋನ್ ಯಾಕಂದ್ರೆ ಅಟ್ರಾಕ್ಟ್ ಆಗುತ್ತೆ ಸಪ್ಲೈ. ಇವಾಗ ಹೆಂಗ್ ಡಿಮ್ಯಾಂಡ್ ಝೋನಿಗೆ ಹೆಂಗ್ ಅಟ್ರಾಕ್ಟ್ ಆಗುತ್ತಲ್ಲ, ಸೊ ಅದೇ ತರಾನು ಸಪ್ಲೈ ಝೋನಿಗೆ ಪ್ರೈಸ್ ಅಟ್ರಾಕ್ಟ್ ಆಗುತ್ತೆ, ಹೋಗ್ಲೇಬೇಕದು, ಮಿಸ್ ಇಲ್ಲ. ಗೊತ್ತಾಯ್ತು. ಅಟ್ರಾಕ್ಟ್ ಅಂದ್ರೆ ಮೀನ್ಸ್ ಅದಕ್ಕೆ ಸೆಳಿತಾ ಇರುತ್ತೆ, ಅದು ಅಯಸ್ಕಾಂತ ಇದ್ದಾಗೆ. ಆ ಲೆವೆಲ್ಗೆ ಹೋಗ್ಬೇಕು ಅಂತ. ಹೌದು, ಜಗ್ತಾ ಇರುತ್ತೆ ಅದು ಮಾರ್ಕೆಟ್ ಅಲ್ಲಿ, ಅದು ಗುಣ ಅದರದ್ದು, ಅದು ಅದ್ರ ಗುಣ. ಅದಕ್ಕೆ ಹೋಗಿ ಬರ್ಬೇಕಂದ್ರೆ ಅಲ್ಲಿ ಹೋಗಿ ಬರ್ಲೇಬೇಕದು. ಸೈಕಾಲಜಿ ಲೆವೆಲ್ ಅಂತೀವಲ್ಲ, ಆ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು. ಎಲ್ಲಿ ಸಪ್ಲೈ ಝೋನ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲಿ ಅಷ್ಟೇ ದೂರ ಹೋಗ್ಲಿ ಅದು ಮಾರ್ಕೆಟ್, ನೆಕ್ಸ್ಟ್ ಅದನ್ನ ರೆಸ್ಪೆಕ್ಟ್ ಮಾಡ್ತತೆ ಮಾರ್ಕೆಟಿಗೆ ಬಂದ್ಮೇಲೆ. ಇವಾಗ ಅದನ್ನೇ ನಾವು ಇವಾಗ ಸಪ್ಲೈ ಝೋನ್ ಅಂತೇಳಿ ಹಾಕಿರೋದು ಇವಾಗ. ಓಕೆ. ಗೊತ್ತಾಯ್ತು. ನೋಡೋಣ ಇವಾಗ ಇವತ್ತು ಆಲ್ಮೋಸ್ಟ್ ತೆಗಿತಾರೆ, ಬಿಡಲ್ಲ ಅದನ್ನ, ಸಪ್ಲೈ ಝೋನ್ ಹೋಗ್ತಾರೆ, ನೋಡೋಣ. ಇವತ್ ನೋಡಿ ಪ್ರವೀಣ್, ನೀವ್ ಹೇಳಿದ ಮಾರ್ಕಿಂದ ಆಲ್ಮೋಸ್ಟ್ 550, 657, 150 ಪಾಯಿಂಟ್ಸ್ ರ್ಯಾಲಿ ಬಂದಿದೆ. ಇದು ಪ್ರೀಮಿಯಂ ಅಲ್ಲಿ, ಪ್ರೀಮಿಯಂ ಅಲ್ಲಿ 150. ನಾವು ಟಾರ್ಗೆಟ್ ಅನ್ನ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದಲ್ಲಿ ಆ ಆಪ್ಷನ್ ಅಲ್ಲಿ. ಸ್ವಲ್ಪ ನಾವ್ ಏನ್ ಮಾಡ್ಬೇಕಂದ್ರೆ, ಇವತ್ತು ಈ ತರ ಟಾರ್ಗೆಟ್ ಸಿಕ್ಕಾಗ ಆಪ್ಷನ್ ಅಲ್ಲಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಮಾಡಬಹುದು. ಸ್ವಲ್ಪ ನೋಡ್ಬೇಕಾಗುತ್ತೆ, ತಗೊಳ್ಬಾರ್ದು, ಬೇಗ ಔಟ್ ಆಗ್ಬಿಡ್ಬೇಕಲ್ವಾ, ಹೊರಗ್ ಬರ್ಬೇಕು. ಒಂದ್ 50 ಪಾಯಿಂಟ್ ಬಂದ್ರೆ ಎಕ್ಸಿಟ್ ಆಗ್ಬಿಡಬೇಕು, ರಿಸ್ಕ್. ಆಪ್ಷನ್ಸ್ ಎಲ್ಲ ಅಷ್ಟೇ ನೋಡ್ಕೋಬೇಕು, ಇಲ್ಲಾಂದ್ರೆ ರಿಸ್ಕ್ ತುಂಬಾ ಆಗ್ಬಿಡತ್ತೆ. ಫ್ಯೂಚರ್ ಅಲ್ಲಾದ್ರೆ ಹೋಲ್ಡ್ ಮಾಡ್ಬೋದು. ಹೌದು, ಮಾಡ್ಬೋದು, ಖಂಡಿತವಾಗಿ ಮಾಡ್ಬೋದು. ಇವತ್ತಿಗೆ ಹೋಗಿರೋ ಚಾನ್ಸಸ್ ಏನಾದ್ರು, ಇದಕ್ ನ್ಯೂಸ್ ಏನ್ ನಾವ್ ನೋಡೋದೇ ಬೇಡ ಅಲ್ವಾ, ಜಸ್ಟ್ ಇದೇನೆ ಅಬ್ಸರ್ವ್ ಮಾಡಿ. ಮೇಡಮ್, ಅದು ಲಿಕ್ವಿಡಿಟಿ ಹಂಟಿಂಗ್ ಅಂತ ಕರಿತೀವಿ. ಹ್ಮ್ ಲಿಕ್ವಿಡಿಟಿ ಹಂಟಿಂಗ್ ಅಂದ್ರೆ ಟ್ರೆಂಡ್ ಲೈನ್ ತೋರಿಸ್ತಾ ನಿಮ್ಗೆ ಲಾಸ್ಟ್ ಹಿಂದಗಡೆ ಏನಾಗಿದೆ ಅಂತೇಳಿ. ಓಕೆ. ಅದು ಟ್ರೆಂಡ್ ಲೈನ್ ಟ್ರೇಡರ್ಸ್ ಇರ್ತಾರಲ್ಲ, ಅವ್ರು ಏನ್ ಮಾಡಿರ್ತಾರೆ, ಸಪೋರ್ಟ್ ತಗೊಂಡಾಗ ರೆಸಿಸ್ಟೆನ್ಸ್ ಇದ್ದಾಗ ಬೈ ಮಾಡಿರ್ತಾರೆ, ಸೆಲ್ ಮಾಡಿರ್ತಾರೆ, ಶಾರ್ಟ್ ಮಾಡಿರ್ತಾರೆ. ಬ್ರೇಕ್ ಆಗಿ ಹೋಗಿದೆ ಇವಾಗ ಮಾರ್ಕೆಟ್, ಅದು ಟ್ರೆಂಡ್ ಲೈನ್ ಬ್ರೇಕ್ ಆಗಿ. ಅದು ಏನಾಗಿದೆ ಅಂದ್ರೆ ಲಿಕ್ವಿಡಿಟಿ ಹಂಟಿಂಗ್ ಅಂತ ಹೇಳಿ ಕರಿತೀವಿ. ಅದು ನಾವು ಎಲ್ಲೆಲ್ಲಿ ಪಾಯಿಂಟ್ ಅಲ್ಲಿ ಇರ್ತಾರ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮೇಲ್ಗಡೆ ಅವರು. ಅದು ರಿಯಲ್ ಬ್ರೇಕ್ಔಟ್ ಅಲ್ವಾ ಅದು? ನನಗೇನ್ ಅನ್ಸ್ತಾ ಇದೆ ಪ್ರವೀಣ್ ಅಂದ್ರೆ, ದಿನಾ ಯಾಕೆ ಟ್ರೇಡ್ ಮಾಡ್ಬೇಕು ಅಂತ, ದಿನಾ ಟ್ರೇಡ್ ಸಿಗ್ಬೇಕು ಅಂತ ಯಾಕೆ, ವಾರಕ್ಕೆ ಈ ತರ ಮಾಡಿ ಜಾಸ್ತಿ ಸುಮ್ನೆ ಜನಗಳು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಬೇಕು ಅಲ್ವಾ? ಮಾಡ್ಕೋಬೇಕಾಗತ್ತೆ, ಅವ್ರದ್ದು ಕಾಯ್ಬೇಕಾಗತ್ತೆ. ಯಾವ ಲೆವೆಲ್ ಅಲ್ಲಿ ಬಂದ್ರೆ ನಂಗೆ ಟ್ರೇಡ್ ಸಿಗುತ್ತೆ ಅಂತೇಳಿ ನಾ ಕಾದು ಕುಂತಾಗ ಮಾತ್ರ ಟ್ರೇಡ್ ಸಿಗುತ್ತೆ.
ಅಲ್ಲಿವರೆಗೂ ಸಿಗಲ್ಲ ಮಾರ್ಕೆಟ್ ನಲ್ಲಿ. ಫುಲ್ ಮೈಂಡ್ ಸೆಟ್ ಗೇಮ್ ಪ್ರವೀಣ್ ಇದು. ಆ, ಹೌದು, ಮೈಂಡ್ ಸೆಟ್ ಗೇಮ್ ಇವಾಗ ನಡೀತಾ ಇರೋದು. ನಾವು ಅವ್ರು ಹೇಗೆ ರೆಡಿಯಾಗಿ ಕುಂತಿರ್ತಾರಲ್ಲ, ನಾವು ಹಾಗೆ ಕುಂದ್ರಲೇಬೇಕು ಮಾರ್ಕೆಟ್ ನಲ್ಲಿ. ಇವಾಗ ಕರೆಕ್ಟ್. ನಾವೇನ್ ಮಾಡ್ತೀವಿ, ಮಾರ್ಕೆಟ್ ನಲ್ಲಿ ಮೂವ್ಮೆಂಟ್ ಬರ್ತಾ ಇದೆ, ಸೈಡ್ ವೇಸ್ ಆಗ್ತಾ ಇದೆ, ಟ್ರೆಂಡ್ ಲೈನ್ ಹಾಕಿನ ಆಮೇಲೆ ಬ್ರೇಕ್ಔಟ್ ಆಗುತ್ತೆ, ಅಲ್ಲಿ ಬೈ ಮಾಡೋಣ, ಸ್ಟಾಪ್ ಲಾಸ್ ಇಡೋಣ, ಇಲ್ಲಿ ಆ ತರ ಇಲ್ಲೇ ಇಲ್ಲ ಮಾರ್ಕೆಟ್ ನಲ್ಲಿ ಇವಾಗ. ಎಲ್ಲ ಮೈಂಡ್ ಸೆಟ್. ಅವರು ಝೋನ್ ಅನ್ನ ಮಾರ್ಕ್ ಮಾಡಿ ಇಟ್ಕೊಂಡಿರ್ತಾರೆ ಮುಂಚಿತವಾಗಿ, ಎಲ್ಲ ರೆಡಿಯಾಗಿ ಪ್ಲಾನ್ ಮಾಡಿ, ಈ ಲೆವೆಲ್ ಬರುತ್ತಲ್ಲ, ನಾ ಅಲ್ಲಿ ರೆಡಿಯಾಗಿ ಹೊಡಿಬೇಕು ಅಂತ ತಿಳ್ಕೊಂತಿರ್ತಾರೆ ಅವರು. ಆತರ ಅವ್ರ ಮೈಂಡ್ ಸೆಟ್. ಹೌದು, ಅದಕ್ಕೆ ಅಲ್ಲಿ ಮತ್ತೆ ಬಿಗ್ ಪ್ಲೇ ಅದೇ ಅವ್ರ ಜಾಗನ ಗುರುತಿಸ್ತಾ ಇದೀವಿ ಇವಾಗ ನಾವು. ಇವಾಗ ಕರೆಕ್ಟ್ ಕರೆಕ್ಟ್. ಮತ್ತೆ ಇವಾಗ ಇಲ್ಲಿ ಈ ತರ ಕ್ಯಾಂಡಲ್ ಬರ್ತಾ ಇತ್ತಲ್ಲ, ಕ್ಲೂ ಕೊಡದೆ, ಇಲ್ಲೇ ಇಲ್ಲೇ ಯಾಕೆ ಬರ್ಬೇಕಾಗಿತ್ತು ಅವರು? ಇಲ್ಲೇ ಯಾಕೆ ಬಯರ್ಸ್ ಬಾಟಮ್ ಅಲ್ಲಿ ಎಂಟ್ರಿ ಕೊಟ್ರು, ಅವಾಗ ಯಾಕೆ ಬೌನ್ಸ್ ಆಗ್ಬೇಕಾಗಿತ್ತು? ಇಲ್ಲೇ ಆಗ್ಬೇಕಿತ್ತಲ್ವಾ? ಹೌದು ಹೌದು ಹೌದು, ನಾವೇ ಕ್ವಶನ್ ಮಾಡ್ಕೋಬೇಕು. ಹೌದಲ್ವಾ? ಹೌದು. ಇವಾಗ ಡೌಟ್ಸ್ ಕ್ಲಿಯರ್ ಆಗ್ಬಿಡುತ್ತೆ. ಆ ತರ ಕ್ವಶನ್ಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಕ್ಲಿಯರ್ ಆಗುತ್ತೆ ಅದು. ಹೌದು, ಅಲ್ಲಿ ಯಾಕಾಯ್ತು, ಇಲ್ಲಿ ಯಾಕಾಯ್ತು. ಇಲ್ಲಿ ಇವಾಗ ಇಲ್ಲಿ ಆರ್ಡರ್ಸ್ ಏನು ಬರ್ಲಿಲ್ಲ, ಇವಾಗ ಬೈಯಿಂಗ್ ಆರ್ಡರ್ಸ್ ಬರ್ಲಿಲ್ಲ ನಮ್ಗೆ ಇಲ್ಲಿ ಹೋಗ್ಬೇಕಾದ್ರೆ. ಇವಾಗ ಒಮ್ಮಿಗೆ ಇಲ್ಲಿ ಬಂದ್ಮೇಲೆ ಇದೇ ಪಾಯಿಂಟ್ ಅಲ್ಲಿ ಬೌನ್ಸ್ ಯಾಕಾಗ್ಬೇಕು, ಆಗ್ಬೇಕಿತ್ತಲ್ಲ. ಅವ್ರು ಕರೆಕ್ಟ್ ಇಷ್ಟು ಲೆವೆಲ್ ಬಂದ ತಕ್ಷಣ ಮಾಡೋಣ ಅಂತ ರೆಡಿ ಇರ್ತಾರೆ. ಹೌದೌದು, ಅದು ಮಾತ್ರ ಕರೆನೇ ಇರುತ್ತೆ, ಫಿಕ್ಸ್ ಇರುತ್ತೆ ಮಾರ್ಕೆಟ್ ನಲ್ಲಿ. ಅವ್ರ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೋಬೇಕು ಬಿಗ್ ಪ್ಲೇಯರ್ಸ್ ಗಿಂತ. ಹೌದು ಹೌದು, ಅದೇ ಇವಾಗ ಯಾವಾಗ ನೀವು ಕನ್ಸಿಸ್ಟೆನ್ಸಿನ ಅದ್ರ ಮೇಲೆ ಫೋಕಸ್ ಮಾಡ್ತಿರಲ್ಲ, ಝೋನ್ ಮೇಲೆ, ಅದು ಆಟೋಮೆಟಿಕ್ ನಿಮ್ಗ ಮೈಂಡ್ ಒಳಗ ಕುಂತ್ ಬಿಡುತ್ತೆ. ಅದು ಆ ಪಾಯಿಂಟ್ ಬಂದ ನಾ ಬೈ ಮಾಡ್ಬೇಕು, ಈ ಪಾಯಿಂಟ್ ಬಂದಷ್ಟೇ ಬೈ ಸ್ಟಾರ್ಟ್ ಮಾಡ್ಬೇಕು. 100% ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀರಾ, ಅಷ್ಟು ಹೋಗೇ ಹೋಗತ್ತೆ 100% ಕಾನ್ಫಿಡೆನ್ಸ್ ಅಂತ. ಹೋಗ್ಲೇಬೇಕಂದ್ರೆ ಅದು ಎನಾಲಿಸಿಸ್ ಆ ತರ ಇರುತ್ತೆ ಅದು ಮಾರ್ಕೆಟ್ ನಲ್ಲಿ. ಅಷ್ಟೊಂದು ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡಪ್ ಆಗಿದೆ ನಿಮಗೆ. ಹೌದು, ಆಗ್ಲೇಬೇಕು ಮೇಡಮ್. ಅದು ಯಾಕಂದ್ರೆ ಅಲ್ಲಿಗೆ ಯಾಕೆ ಕೊಡ್ತಾ ಇದ್ದೇನೆ ಅಂದ್ರೆ, ಅದು ಅಂದ್ರೆ ಡೇಟಾನ ಸ್ಟಡಿ ಮಾಡಿದೆ ನಾನು ಮುಂಚೆ. ಪ್ರೀವಿಯಸ್ ಡೇ ಅಂತ ಹೇಳಿ, ಪ್ರೀವಿಯಸ್ ಡೇ ಡೇಟಾ ಅಂತ ಹೇಳಿ ಮಲ್ಟಿ ಡೇ ಡೇಟಾ ಇರ್ತೈತಿ. ಎಷ್ಟೋ ತಿಂಗಳದ ಡೇಟಾ ಇರುತ್ತೆ ನಮ್ ಕಡೆ, ಎಷ್ಟೋ ವರ್ಷ ಡೇಟಾ ಇರುತ್ತೆ. ಅದನ್ನ ಡೇಟಾ ನಾವ್ ಏನ್ ಮಾಡಿರ್ತೇವೆ ಅಂದ್ರೆ, ಆ ಝೋನ್ ಕ್ರಿಯೇಟ್ ಆದಾಗ ಅದಕ್ಕೆ ರೆಸ್ಪೆಕ್ಟ್ ಮಾಡುತ್ತೋ ಇಲ್ಲೋ ಅಂತೇಳಿ ನಾ ಸ್ಟಡಿ ಮಾಡಿರ್ತಾನೆ. ನೆಕ್ಸ್ಟ್ ಇವಾಗ ಅದನ್ನ ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ ಇವಾಗ, ಅದು ಅಷ್ಟೇ. ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ, ಕರೆಕ್ಟ್. ಅದೇ ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ ಅಂದ್ರೆ ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ ಅಂದ್ರೆ ನಾವ್ ಅಲ್ಲಿ ಇರಬಾರ್ದು. ಹೌದೌದು, ಹಿಸ್ಟ್ರಿ ರಿಪೀಟ್ ಆಗತ್ತೆ ಮಾತ್ರ. ಇದು ನೇಚರ್ ವೈಸ್ ಇದು ಅಲ್ವಾ? ಆಗತ್ತೆ, ರಿಪೀಟ್ ಆಗೇ ಆಗತ್ತೆ ಸರ್ಕಲ್.